ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಗೆ ಹೊಸ ನಾಯಕಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಅನುಭವಿ ಬಳ್ಳೂರು ಶ್ರೀಮತಿ ಪೂರ್ಣಿಮಾ ಮಧುಕುಮಾರ್ ನೇಮಕ. ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದು ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಸ್ಥಾನದ ಸುದೀರ್ಘ ಅನುಭವದ ಹಿನ್ನೆಲೆ ಪಕ್ಷದ ಸಂಘಟನೆಗೆ ಮಹತ್ವದ ಬಲ. ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಂಘಟನೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಬಹು ನಿರೀಕ್ಷಿತ ಬದಲಾವಣೆ ಮಾಡಿದೆ. ಕ್ಷೇತ್ರದಲ್ಲಿ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಲು ಮತ್ತು ಮಹಿಳಾ ಘಟಕವನ್ನು ಬಲಪಡಿಸಲು ಅನುಭವಿ ನಾಯಕಿ ಬಳ್ಳೂರು ಶ್ರೀಮತಿ ಪೂರ್ಣಿಮಾ ಮಧುಕುಮಾರ್ ಅವರನ್ನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರನ್ನಾಗಿ ನಿಯುಕ್ತಿಗೊಳಿಸಲಾಗಿದೆ. ಪಕ್ಷದ ವರಿಷ್ಠ ಮಂಡಳಿಯಿಂದ ಈ ನೇಮಕಾತಿ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಲಾಗಿದ್ದು, ಈ ಮೂಲಕ ಆನೇಕಲ್ ರಾಜಕೀಯ ವಲಯದಲ್ಲಿ ಬೃಹತ್ ಸುದ್ದಿಯೊಂದು ಪ್ರಕಟಗೊಂಡಿದೆ. ಬಳ್ಳೂರು ಶ್ರೀಮತಿ ಪೂರ್ಣಿಮಾ ಮಧುಕುಮಾರ್ ಅವರ ಸಾಮರ್ಥ್ಯದ ಹಿನ್ನೆಲೆ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಶ್ರೀಮತಿ ಪೂರ್ಣಿಮಾ ಮಧುಕುಮಾರ್ ಅವರು ಸುದೀರ್ಘ ರಾಜಕೀಯ ಮತ್ತು ಸಂಘಟನಾ ಅನುಭವವನ್ನು ಹೊಂದಿದ್ದಾರೆ. ಸಮರ್ಥ ಆಡಳಿತಗಾರ್ತಿ. ಇವರು ಆನೇಕಲ್ ತಾಲೂಕಿನ ಗಡಿಭಾಗದ ಬಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಆಡಳಿತ ನಿರ್ವಹಣೆ ಮಾಡಿದ ಅನುಭವವಿದೆ. ಸುದೀರ್ಘ ಸಂಘಟನಾ ನಾಯಕಿ. ಅಧ್ಯಕ್ಷ ಸ್ಥಾನಕ್ಕೆ ಇರುವ ಮೊದಲು ಅವರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾಗಿ ಸತತ 5 ವರ್ಷಗಳ ಕಾಲ ನಿಷ್ಠೆಯಿಂದ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ರು. ಪಕ್ಷದ ನಿರೀಕ್ಷೆ ಮತ್ತು ಸವಾಲುಗಳು. ಈ ನೇಮಕಾತಿಯು ಸಂಘಟನೆಯಲ್ಲಿ ಅವರ ಅನುಭವ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿದೆ. ಪಕ್ಷದ ಪ್ರಕಟಣೆಯಲ್ಲಿ ನೂತನ ಅಧ್ಯಕ್ಷರಿಗೆ ಸ್ಪಷ್ಟವಾದ ಕಾರ್ಯಯೋಜನೆ ನೀಡಲಾಗಿದೆ. ಈ ಹೊಣೆಗಾರಿಕೆಯನ್ನು ಅತ್ಯಂತ ಪ್ರಾಮಾಣಿಕ ಮತ್ತು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು. ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಸದೃಢಗೊಳಿಸುತ್ತಾ ಮುಂಬರುವ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಲು ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಮೂಲಕ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಲ್ಲಿ ಸತತವಾಗಿ ಶ್ರಮಿಸುವರು ಅಂತ ಪಕ್ಷವು ಆಶಿಸಿದೆ. ಬಳ್ಳೂರಿನಿಂದ ಬಂದಿರುವ ಪೂರ್ಣಿಮಾ ಮಧುಕುಮಾರ್ ಅವರು ಈ ನೇಮಕವು ಮುಂದಿನ ದಿನಗಳಲ್ಲಿ ಆನೇಕಲ್ ಕ್ಷೇತ್ರದ ಮಹಿಳಾ ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಮತ್ತು ಬಿಜೆಪಿ ಪಕ್ಷಕ್ಕೆ ಸಂಘಟನಾತ್ಮಕ ದೊಡ್ಡ ಬಲ ನೀಡಲಿದೆ ಅಂತ ವಿಶ್ಲೇಷಿಸಲಾಗಿದೆ. ಶ್ರೀಮತಿ ಪೂರ್ಣಿಮಾ ಮಧುಕುಮಾರ್ ಅವರ ನಾಯಕತ್ವದಲ್ಲಿ ಮಹಿಳಾ ಮೋರ್ಚಾವು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆರ್ ಅಶೋಕ್ ರೆಡ್ಡಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಗೋಪಿ, ಆನೇಕಲ್.